ಧರ್ಮಸ್ಥಳದ ಪ್ರಕರಣದಲ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಫಿಕ್ಸ್. ಎನ್ಐಎ ತನಿಖೆಗೆ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣವನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ತನಿಖೆಗೆ ವಹಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೇಂದ್ರ ಸಚಿವ ಎಚ್.ಡಿ.ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಅಪಪ್ರಚಾರ, ಧರ್ಮಸ್ಥಳದ ಪ್ರಕರಣದಲ್ಲಿ ಎನ್ಐಎ ತನಿಖೆಗೆ ಕೂಗು ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಎನ್ಐಎ ಇನ್ವೆಸ್ಟಿಗೇಷನ್ಗೆ ಕೂಗು ಜಾಸ್ತಿ ಆಗ್ತಾ ಇರುವಂತಹ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ ಆಗುತ್ತಾ ಅನ್ನುವಂತಹ ಕುತೂಹಲ. ಈಗಾಗಲೇ ಇಡಿ ಎಂಟ್ರಿ ಆಗಿದೆ, ಮತ್ತೊಂದು ಕಡೆ SIT ತನಿಖೆಯನ್ನು ನಡೆಸ್ತಾ ಇದೆ. ಎನ್ಐಎ ಎಂಟ್ರಿ ಆಗಿದ್ದೇ ಆದರೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟು, ಅತಿ ದೊಡ್ಡ ಟರ್ನ್ ಸಿಗುವಂತಹ ಸಾಧ್ಯತೆ ಇದೆ. ಎನ್ಐಎ ಇನ್ವೆಸ್ಟಿಗೇಷನ್ಗೆ ಆಗ್ರಹಿಸಿ ಅಮಿತ್ ಶಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಶವ ಹೂತಿಟ್ಟ ಪ್ರಕರಣದ ಬಗ್ಗೆ SIT ತನಿಖೆ ಮಾಡ್ತಾ ಇದೆ. ವಿದೇಶದಿಂದ ಹಣ ಬಂದಿರುವ ಬಗ್ಗೆ ಕೇಂದ್ರವೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸಬೇಕು. ಎನ್ಐಎ ಮಧ್ಯಪ್ರವೇಶಕ್ಕೂ ಮುನ್ನ ಜಸ್ಟಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ದಿನದಿಂದ ದಿನಕ್ಕೆ ಎನ್ಐಎ ಇನ್ವೆಸ್ಟಿಗೇಷನ್ಗೆ ಕೂಗು ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಎನ್ಐಎ ಇನ್ವೆಸ್ಟಿಗೇಷನ್ ಕುರಿತು ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದು ಹೀಗೆ. ಅವ್ರು ಮನವಿ ಮಾಡಿರ್ಬೋದು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದಿದೆ, ಅದನ್ನು ಇನ್ನೇನವರು NIA ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ. ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ, ಹೆಣಗಳು ಊತಿದ್ದಾರೆ, ಅಲ್ಲಿ ಕೊಲೆಗಳಾಗಿದೆ, ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು SIT. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ತಿಳಿಸ್ಬೋದು, ಅದಕ್ಕೇನಿದೆ. NIA ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಕೊಡಲೇಬೇಕಾಗುತ್ತೆ. ಯಾಕಂದರೆ ನಾನು ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಷನ್ ಮಾಡಬೇಕಲ್ಲ, ಅವರೇ ಜಸ್ಟಿಫಿಕೇಷನ್ ಮಾಡಬೇಕಲ್ವಾ? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಇಷ್ಟು ದಿನಗಳ ಕಾಲ ಇದೇ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ರು. SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ, NIA ಯಾಕೆ ಬೇಕು ಅಂತ ಹೇಳಿ. ಬಟ್ ಇವತ್ತಿನ ಅವರ ಹೇಳಿಕೆಯಲ್ಲಿ ಮೆಲ್ಟ್ ಆದಂತೆ ಕಾಣಿಸ್ತಾ ಇದೆ. NIA ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಅಭ್ಯಂತರ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದಂತೆ ಕಾಣಿಸ್ತಾ ಇದೆ. ಏನು ಡೀಟೇಲ್ಸ್ ಕೊಡ್ತೀರಿ ಅಂತ? ಒಂದು ಪ್ರೇಮ್, ಈ SIT ವಿಚಾರವಾಗಿ ಒಂದಿಷ್ಟು ಗೊಂದಲಗಳು ವಿಪಕ್ಷಗಳು ಏನು ಆರೋಪ ಮಾಡಿದ್ದು, ಹೀಗಾಗಿ ಸರ್ಕಾರಕ್ಕೆ ಇರುವಂಥದ್ದು. ಹಾಗಾಗಿನೇ ಅನೇಕ ಬಾರಿ ಪರಮೇಶ್ವರ್ ಅವರು SIT ತನಿಖೆ ಮಾಡ್ತಿದೆ, NIA ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತು NIA ತನಿಖೆ ಮಾಡಿದ್ರು ಪರವಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಕೇಂದ್ರ ಸರ್ಕಾರವೇ ಸುಮೋಟೋ ಕೇಸ್ ಆಗಿ ದಾಖಲು ಮಾಡಿಕೊಂಡ್ರೆ ಮುಂದೆ ಈ ರೀತಿ ತನಿಖೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಗೃಹ ಸಚಿವರು ಹೇಳಿರ್ಬೋದು. ಮುಂದುವರೆದು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿಯಾಗಿ NIA ತನಿಖೆಗೆ ಕೊಡಬೇಕು ಅನ್ನುವಂತಹ ಮನವಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. JDS ಕೂಡ ಧರ್ಮಸ್ಥಳಕ್ಕೆ ಸತ್ಯ ಯಾತ್ರೆ ಅನ್ನುವಂತಹ ಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಆ ಯಾತ್ರೆಯನ್ನ ಮಾಡಿ NIAಗೆ ಈ ತನಿಖೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಕೇಂದ್ರ ಮಟ್ಟದಲ್ಲಿ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಿದ್ದಾವೆ. ಹೀಗಾಗಿ ಕೇಂದ್ರದ ಗೃಹ ಇಲಾಖೆ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತದನ್ನ ಕಾದು ನೋಡಬೇಕು. ಒಂದ್ ವೇಳೆ ಕೇಂದ್ರ ಸರ್ಕಾರ ಏನಾದರೂ ಇದಕ್ಕೆ ಆದೇಶ ಮಾಡಿದ್ರೆ ಅನಿವಾರ್ಯವಾಗಿ ರಾಜ್ಯದಲ್ಲಿ ಧರ್ಮಸ್ಥಳ ಕೇಸ್ NIAಗೆ ತನಿಖೆ ಆಗಬಹುದು. ಹಾಗಾಗಿ ಗೃಹ ಸಚಿವರು ಮುಂದಾಲೋಚನೆಯಾಗಿ ಈ ರೀತಿಯಾದಂತಹ ಹೇಳಿಕೆಗಳು ಕೊಟ್ಟಂತೆ ಕಾಣ್ತಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ವಿದೇಶದ ಕೈವಾಡ, ವಿದೇಶದಿಂದ ಫಂಡಿಂಗ್ ವಿಚಾರ, ನಾನಾ ರೀತಿಯ ಆ್ಯಂಗಲ್ಗಳು ಸಿಗ್ತಾ ಇದೆ. ಸೊ ನೋಡೋಣ, NIAಗೂ ಕೂಡ ಆಗ್ರಹಗಳು ಜಾಸ್ತಿ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.